ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಫುಟ್ಪಾತ್ಗಳಲ್ಲಿ ರಸ್ತೆ ಬದಿಗಳಲ್ಲಿ ಇರುವಂಥ ಬೀದಿ ಬದಿ ವ್ಯಾಪಾರಿಗಳು ಸ್ಥಳದಲ್ಲಿಯೇ ಬಿಟ್ಟು ಹೋಗ್ತಾ ಇರುವಂಥ ಹಲವಾರು ಅನುಪಯುಕ್ತ ತಳ್ಳುವ ಗಾಡಿಗಳು, ಅನುಪಯುಕ್ತ ಐಸ್ ಕ್ರೀಮ್ ಗಾಡಿಗಳು ಮತ್ತು ಉಪಯೋಗಕ್ಕೆ ಬಾರದೇ ಇರುವಂಥ ಕೆಲವೊಂದು ವಾಹನಗಳ ಬಿಡಿಭಾಗಗಳು ಮತ್ತು ಕಟ್ಟೆಯ ಥರದ ರಚನೆ ಮಾಡಿ ಪಾದಾಚಾರಿಗಳಿಗೆ ತೊಂದರೆ ಉಂಟು ಮಾಡ್ತಾ ಇರುವಂಥ ಭಾಗಗಳು ಇವೆಲ್ಲವನ್ನು ಕೂಡ ಸಮರೋಪಾದಿಯಲ್ಲಿ ತೆರವುಗೊಳಿಸಬೇಕಂತಂದ್ಬಿಟ್ಟು ಈಗಾಗಲೇ ಸಾರ್ವಜನಿಕ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿತ್ತು. ಅದರಂತೆ ಸೂಕ್ತ ಪ್ರಚಾರವನ್ನು ನೀಡಿ ಗಡುವನ್ನು ನೀಡಿ ಈಗಾಗಲೇ ಶಿವಮೊಗ್ಗ ಮಹಾನಗರ ಪಾಲಿಕೆಯ ನಲ್ಮ್ ಶಾಖೆಯಿಂದ ಹಾಗೂ ಟ್ರಾಫಿಕ್ ಪೊಲೀಸರ ಸಹಯೋಗದೊಂದಿಗೆ ಈಗಾಗಲೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿ ಶಿವಮೊಗ್ಗ ಮೆಗ್ಗಾನ್ ಹಾಸ್ಪಿಟ್ಲು ಸುತ್ತಮುತ್ತ ಇರುವಂಥ ಎಲ್ಲ ಥರದ ಅನುಪಯುಕ್ತ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳನ್ನು ಸ್ಕ್ರ್ಯಾಪ್ ಎಂದು ಟ್ರೀಟ್ ಮಾಡಿ ಅದನ್ನು ಸೂಕ್ತ ಜಾಗಕ್ಕೆ ಸಾಗಣೆ ಕೂಡ ಮಾಡಲಾಗಿತ್ತು. ಆದರೆ ಕೆಲವು ಬೀದಿ ಬದಿ ವ್ಯಾಪಾರಿಗಳು ಅದನ್ನು ಜೀವನೋಪಾಯಕ್ಕೋಸ್ಕರ ಅದನ್ನು ಮರು ಉಪಯೋಗಕ್ಕೆ ಶಿಸ್ತುಬದ್ಧವಾಗಿ ನಿಯಮಬದ್ಧ ಉಪಯೋಗಿಸ್ತೀನಿ ಅಂತ ಕೇಳಿರೋದ್ರಿಂದ ನಿಯಮಾನುಸಾರ ಇರುವಂಥ 1,000 ರೂಪಾಯಿ ದಂಡವನ್ನು ವಿಧಿಸಿ ಅವರ ಸೂಕ್ತ ಮುಚ್ಚಳಿಕೆಯನ್ನು ಬರೆದುಕೊಂಡು ಮತ್ತೆ ಅವರಿಗೆ ಏನು ತೊಂದರೆ ಆಗದಂತೆ ಮತ್ತೆ ಆ ಕ್ರಮವನ್ನು ಮರುಕಳಿಸಿದಂತೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ತೀರಾ ಅನುಪಯುಕ್ತ ಆಗಿರುವಂಥ ವಸ್ತುಗಳನ್ನು ಸ್ಕ್ರ್ಯಾಪ್ ಮಾಡುವಂಥ ಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಆರಂಭ ಆಗಿದೆ. ಇದನ್ನು ನಿರಂತರವಾಗಿ ದಿನ ಬೆಳಿಗ್ಗೆ ಟ್ರಾಫಿಕ್ ಪೊಲೀಸರ ಸಹಯೋಗದೊಂದಿಗೆ ಎಲ್ಲ ವಾರ್ಡ್ಗಳಲ್ಲೂ ನಡೆಸಿ ಅನುಪಯುಕ್ತವಾಗಿರುವಂಥ ವಸ್ತುಗಳನ್ನು ತೆಗೆದು ಪಾದಾಚಾರಿ ಮುಕ್ತ ರಸ್ತೆ ಮಾಡುವುದರ ಜೊತೆಗೆ ಕೆಲವು ಅಂಗಡಿ ಮುಂತಾದವು ಅವರ ಬೋರ್ಡ್ಗಳು ಇತ್ಯಾದಿಗಳನ್ನು, ಜಾಹೀರಾತು ಫಲಕಗಳು ಇತ್ಯಾದಿಗಳನ್ನು ಫುಟ್ಪಾತ್ ಮೇಲೆ ಅಳವಡಿಸಿರುವುದಕ್ಕೂ ಕಂಡು ಬಂದಿರುತ್ತದೆ. ಅವರಿಗೂ ಕೂಡ ಸೂಕ್ತ ತಿಳುವಳಿಕೆ ನೀಡಿ ಅದನ್ನು ಕೂಡ ಮುಕ್ತಗೊಳಿಸಿ ಪಾದಾಚಾರಿ ಸ್ನೇಹಿ, ಸಂಚಾರ ಮುಕ್ತವಾದಂಥ ಸ್ನೇಹಿ ಶಿವಮೊಗ್ಗವನ್ನು ಇದು ಮಾಡಬೇಕು, ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ನಿರಂತರವಾಗಿ ಸಾಗಲಿದೆ. ಟವರ್ ಇತ್ತೀಚೆಗೆ ಬ್ಯಾನರ್ಗಳು, ಫ್ಲೆಕ್ಸ್ಗಳ ಜೊತೆಗೆ ಒಂದು ಉದ್ದದ 20 ಅಡಿ 30 ಅಡಿ ಕಟೌಟ್ ರೂಪದ ಒಂದು ಟವರ್, ಕಬ್ಬಿಣದ ಟವರ್ಗಳನ್ನ ಹಾಕ್ಬಿಟ್ಟು ನಿರ್ಮಾಣ ಮಾಡುವಂಥ ಕ್ರಮಗಳು ಕೂಡ ಕಂಡು ಬಂದಿದೆ. ಈಗಾಗಲೇ ಹಲವಾರು ಬಾರಿ ಅದನ್ನು ವಶಪಡಿಸ್ಕೊಂಡಿದ್ದಾವೆ, ಸೂಕ್ತ ನುಡಿಸಲು ನೀಡಿದ್ದಾವೆ. ಮುಂದೆ ಇದೇ ರೀತಿ ಮುಂದುವರೆದ್ರೆ ಆ ಒಂದು ಟವರ್ ಫ್ಲೆಕ್ಸ್ ಏನು ಹಾಕ್ತಾರೆ, ಟವರ್ ಫ್ಲೆಕ್ಸ್ ಅಂತಂದರೆ ಸುಮಾರು 20 ಅಡಿ 30 ಅಡಿ ಕಬ್ಬಿಣದ ಕಟ್ಟಿಬಿಟ್ಟು ರಸ್ತೆ ಮಧ್ಯ 20 ಅಡಿ 30 ಅಡಿ ಎತ್ತರದ ಕಟೌಟ್ ಹಾಕುವಂಥದ್ದು. ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದುವರೆಗೂ ಕೂಡ ಕಂಡು ಬಂದಿರಲಿಲ್ಲ. ಬಟ್ ಕಳೆದ 2-3 ತಿಂಗಳಿಂದ ಇದು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಕಠಿಣ ಕ್ರಮವನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ತೆಗೆದುಕೊಳ್ಳುತ್ತೆ. ಮುಂದೆ ಬರುವಂಥ ಮಾರಿಕಾಂಬ ಹಬ್ಬದಲ್ಲೂ ಕೂಡ ಯಾರ್ಯಾರು ಫ್ಲೆಕ್ಸ್ಗಳನ್ನು ಹಾಕಬೇಕು ಅವರು ಸೂಕ್ತ ಪರವಾನಗಿಯನ್ನು ತೆಗೆದುಕೋಬೇಕು. ಪಾಲಿಕೆ ಹೇಳುವಂಥ ನಿಗದಿತ ಸ್ಥಳದಲ್ಲೇ ಅದನ್ನು ಕಟ್ಟಬೇಕು. ಆಮೇಲೆ 2 ಮೀಡಿಯನ್ಗಳ ಮಧ್ಯೆ ಬಂದು ಫ್ಲೆಕ್ಸ್ಗಳನ್ನು 3 ಅಡಿ ಈ ಥರ ಅಳವಡಿಸೋದ್ರಿಂದ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ, ಅಪಘಾತಗಳು ಉಂಟಾಗ್ತಾ ಇದೆ. ಅದನ್ನು ದಯಮಾಡಿ ಅವಾಯ್ಡ್ ಮಾಡಬೇಕಂತ ಕೇಳ್ಕೊಳ್ತೀನಿ.